ಆರ್ ಯು ಎ KCET 2024 ಆಪ್ಷನ್ ಎಂಟ್ರಿ ಆಸ್ಪರೆಂಟ್? ಸೊ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋದಕ್ಕೆ ಆಪ್ಷನ್ ಎಂಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಸಾರ್ಟೆಡ್ ಕಾಲೇಜ್ ಲಿಸ್ಟ್ ಪ್ರೊವೈಡ್ ಮಾಡ್ತೀನಿ. ದಟ್ ಇಸ್ ದ ಸಾರ್ಟೆಡ್ ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್. ಸೊ ಇದರ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಕಾಲೇಜ್ ಲಿಸ್ಟ್ ಪ್ರೊವೈಡ್ ಮಾಡಬೇಕು. ಕಾಲೇಜ್ ನೇಮ್ ಇಂಡಿಕೇಟ್ ಆಗುತ್ತೆ, ಪ್ರಿಯಾರಿಟಿ ಕೊಡಬೇಕು. ಓಕೆ, ಈ ತರ ಪ್ರಿಯಾರಿಟಿ ಕೊಡೋದಕ್ಕೆ ಯು ನೀಡ್ ಟು ಗೆಟ್ ರೆಡಿ ವಿತ್ ದ ಕಾಲೇಜ್ ಲಿಸ್ಟ್. ಫಸ್ಟ್ ಯಾವ್ದು ಕೊಡಬೇಕು, ಸೆಕೆಂಡ್ ಯಾವ್ದು ಕೊಡಬೇಕು, ಥರ್ಡ್ ಯಾವ್ದು ಕೊಡಬೇಕು, ಫೋರ್ತ್, ಈ ಥರ ಒಂದು ಪ್ರಿಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಬೇಕು. ಇದನ್ನ ಮಾಡಬೇಕು ಅಂತಂದ್ರೆ ಯು ನೀಡ್ ಟು ಕನ್ಸಿಡರ್ ಸೋ ಮೆನಿ ಫ್ಯಾಕ್ಟರ್ಸ್. ದಟ್ ಇಸ್ ಅ KCET ರ್ಯಾಂಕ್, ಪ್ಲೇಸ್ ಅಂಡ್ ಬ್ರಾಂಚ್. ಯಾವ ಬ್ರಾಂಚ್ ಅಲ್ಲಿ ಬೇಕು, ಯಾವ ಪ್ಲೇಸ್ ಅಲ್ಲಿ ಬೇಕು, ಅಂಡ್ ಯು ನೀಡ್ ಟು ರೆಫರ್ ದ ಕಟ್ ಆಫ್ PDF. ಜನರಲ್ ಒಂದು ಬರುತ್ತೆ, ಫಸ್ಟ್ ರೌಂಡ್ ಕಟ್ ಆಫ್, ಸೆಕೆಂಡ್ ರೌಂಡ್ ಕಟ್ ಆಫ್, ಥರ್ಡ್ ರೌಂಡ್ ಕಟ್ ಆಫ್ ಬರುತ್ತೆ. ಅದೇ ತರ ಇಫ್ ಯು ಆರ್ ಕ್ಲೇಮಿಂಗ್ ದ ಹೈದರಾಬಾದ್ ಕರ್ನಾಟಕ, ಅವ್ರಿಗೂ ಒಂದು ಫಸ್ಟ್ ರೌಂಡ್ ಕಟ್ ಆಫ್, ಸೆಕೆಂಡ್ ರೌಂಡ್ ಕಟ್ ಆಫ್, ಥರ್ಡ್ ರೌಂಡ್ ಕಟ್ ಆಫ್ ಬರುತ್ತೆ. ಸೊ ಫಸ್ಟ್ ರೌಂಡ್ ಕಟ್ ಆಫ್ ಈ ತರ ಬರುತ್ತೆ, ಒಂದು PDF ಬರುತ್ತೆ, ನಂಬರ್ ಆಫ್ ಕಾಲೇಜ್ ಬರುತ್ತೆ, ನಂಬರ್ ಆಫ್ ಬ್ರಾಂಚಸ್ ಬರುತ್ತೆ. ಫಸ್ಟ್ ರೌಂಡ್ ಕಟ್ ಆಫ್ ಫಾರ್ ಹೈದರಾಬಾದ್ ಕರ್ನಾಟಕ ಈ ತರ ಬರುತ್ತೆ. ಸೊ ಇದೆಲ್ಲ ನಿಮಗೆ ಕನ್ಫ್ಯೂಷನ್ ಆದ್ರೆ, ಸೊ ನಾನು ನಿಮಗೆ ಈ ತರ ಒಂದು ಸಾರ್ಟೆಡ್ PDF ಪ್ರೊವೈಡ್ ಮಾಡ್ತೀನಿ, ಕಾಲೇಜ್ ಲಿಸ್ಟ್ PDF. ನಿಮ್ಮ ರ್ಯಾಂಕ್ಗೆ ನೀವು ಕೇಳೋ ಪ್ಲೇಸ್ ಅಲ್ಲಿ, ನೀವು ಕೇಳೋ ಬ್ರಾಂಚಸ್ಗೆ, ನೀವು ಕೇಳೋ ಕ್ಯಾಟಗರೀಸ್ಗೆ ಒಂದು PDF ಪ್ರೊವೈಡ್ ಮಾಡ್ತೀನಿ. ಈ ತರ ಒಂದು PDF ನ ಪ್ರೊವೈಡ್ ಮಾಡ್ತೀನಿ. ಸೊ ಇದರಿಂದ ಒಂದು ಐಡಿಯಾ ಸಿಗುತ್ತೆ ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಸಿಗುತ್ತೆ ನೀವು ಕೇಳೋ ಬ್ರಾಂಚ್ ಅಲ್ಲಿ. ಸೊ ಯಾರ್ಯಾರಿಗೆ ಈ ತರ ಒಂದು PDF ಬೇಕು, ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಒಂದು ಕಾಲೇಜ್ ಲಿಸ್ಟ್ ನ ರೆಡಿ ಮಾಡೋದಕ್ಕೆ, ನೋಡಿ ಸ್ಟೂಡೆಂಟ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು, ಒಂದು ಕಾಲೇಜ್ ಕೋಡ್ ಇಂದ ಹಿಡಿದು ಪ್ರೈವೇಟ್ ಆಟೋನಮಸ್ ಎಲ್ಲ ರೆಡಿ ಮಾಡ್ಕೊಂಡು ಕಾಲೇಜ್ ಕೋಡ್ ಅಲ್ಲಿ ಸರ್ಚ್ ಮಾಡಿ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಪ್ರಿಯಾರಿಟಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಕಷ್ಟ ಇದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಇಮಿಡಿಯೇಟ್ಲಿ ಯು ಕ್ಯಾನ್ ಪಿಂಗ್ ಮೀ ಅಟ್ ಎನಿ ಟೈಮ್. ಸೊ ನಿಮ್ಮ ಒಂದು ರ್ಯಾಂಕ್ಗೆ ಒಂದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಒಂದು ಸಾರ್ಟೆಡ್ PDF ಪ್ರೊವೈಡ್ ಮಾಡ್ತೀನಿ. ಇಲ್ಲಿ ಏನು ಬರುತ್ತೆ ಅಂತಂದ್ರೆ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಸ್ ಬರುತ್ತೆ ಇಂಡಿಕೇಟ್ ಆಗುತ್ತೆ, ನೀವು ಕೇಳೋ ಪ್ಲೇಸ್ ಅಲ್ಲಿ, ನೀವು ಕೇಳೋ ಬ್ರಾಂಚಸ್ಗೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಇವಾಗ 365 ರ್ಯಾಂಕ್ ಬಂದು ಕಟ್ ಆಫ್ ಇದೆ. ಯಾವುದಕ್ಕೆ ಅಂದ್ರೆ CS ಕಂಪ್ಯೂಟರ್ ಸೈನ್ಸ್ ಇನ್ RV ಕಾಲೇಜ್. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟು ಬರುತ್ತೆ ಒಂದು ಆಡ್ ಅಪ್ ಮಾಡಿ, ದಿಸ್ ಇಸ್ ದ ಕಟ್ ಆಫ್ ರ್ಯಾಂಕ್, ದಿಸ್ ಇಸ್ ದ ಸೀಟ್ಸ್. ಇಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ 4 ಸೀಟ್ಸ್ ಬರುತ್ತೆ ಫಾರ್ ಜನರಲ್ ಮೆರಿಟ್. ಔಟ್ ಆಫ್ ಟೋಟಲ್ ಸೀಟ್ಸ್ ಎಷ್ಟು ಅಂದ್ರೆ 10 ಸೀಟ್ಗೆ 4 ಸೀಟ್ಸ್ ಬರುತ್ತೆ. ದಿಸ್ ಫಾರ್ ಹೈದರಾಬಾದ್ ಕರ್ನಾಟಕ. ಇಫ್ ಯು ವಾಂಟ್ ಫಾರ್ ಹೈದರಾಬಾದ್ ಕರ್ನಾಟಕ ಜನರಲ್ ಎರಡೂ ಪ್ರೊವೈಡ್ ಮಾಡ್ತೀನಿ. ಸೊ ಜನರಲ್ ತಗೊಂಡ್ರೆ 124 ಸೀಟ್ಸ್ ಬರುತ್ತೆ. ಕಟ್ ಆಫ್ ರ್ಯಾಂಕ್ ಬಂದು 242 ಫಾರ್ ದ ಫಸ್ಟ್ ರೌಂಡ್. ಸೆಕೆಂಡ್ ರೌಂಡ್ ಕಟ್ ಆಫ್ ಬಂದು 310 ಅಂಡ್ ದ ಥರ್ಡ್ ರೌಂಡ್ ಕಟ್ ಆಫ್ ಬಂದು 360. ಸೊ ಈ ತರ ಒಂದು ಅನಲೈಸೇಷನ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ 3 ರೌಂಡ್ಗೆ ಒಂದು ಅನಲೈಸ್ ಮಾಡಿ ಒಂದು PDF ಪ್ರೊವೈಡ್ ಮಾಡ್ತೀನಿ. ಈ PDF ಚಾರ್ಜಸ್ ಬಂದು ನಿಮಗೆ ಇದರ ಜನರಲ್ ಆರ್ ಹೈದರಾಬಾದ್ ಕರ್ನಾಟಕ ಯಾವ್ದೋ ಎರಡರಲ್ಲಿ ಒಂದು ಬೇಕು ಅಂದ್ರೆ 600 ಆಗುತ್ತೆ, ಎರಡೂ ಬೇಕು ಅಂದ್ರೆ 800 ಆಗುತ್ತೆ. ಸೊ ಸ್ಕ್ರೀನ್ ಅಲ್ಲಿ ಕಾಣಿಸಿರೋ ನಂಬರ್ಗೆ ನನಗೆ ವಾಟ್ಸ್ಆಪ್ ಮಾಡಿ, ಪಿಂಗ್ ಮಾಡಿ, ಗೆಟ್ ದ PDF ಲೈಕ್ ದಿಸ್. ಓಕೆ, ಸೊ ಈ PDF ನ ಅನಲೈಸ್ ಮಾಡಬೇಕು ಅಂದ್ರೆ ಸಪೋಸ್ ಇವರ ರ್ಯಾಂಕ್ ಬಂದು 400 ಅನ್ಕೊಂಡ್ರೆ 400 ಅಂತ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಸಪೋಸ್ ಇಲ್ಲಾಗುತ್ತೆ, ದಿಸ್ ದ ಬಾರ್ಡರ್ ಲೈನ್. ಸೊ ಇಲ್ಲಿ ಮೇಲ್ಗಡೆ ಏನು ಕಾಲೇಜಸ್ ಬರುತ್ತೆ ಇದು ನಿಮಗೆ ಸಿಗಲ್ಲ. ಈ ಕಾಲೇಜಸ್ ಇದಾದ್ಮೇಲೆ ಏನು ಬರುತ್ತೆ, 400 ಆದ್ಮೇಲೆ ಬರುತ್ತೆ, ಎಲ್ಲಾ ಕಾಲೇಜಸ್ ಸಿಗುತ್ತೆ. ಸೊ ಒಂದು ಬಫರ್ ರೇಂಜ್ ಬಂದು ಒಂದು 50 ರ್ಯಾಂಕ್ ಇಟ್ಕೊಬಹುದು ಡಿಪೆಂಡಿಂಗ್ ಅಪಾನ್ ದ ರ್ಯಾಂಕ್. ಸೊ 1000 ಇದ್ರೆ ಒಂದು 100 ಅನ್ಕೊಬಹುದು ಅಥವಾ 80 ಅನ್ಕೊಬಹುದು, ಈ ತರ ಒಂದು ರೇಂಜ್ ಅಲ್ಲಿ ಹೋಗುತ್ತೆ. ಸೊ ರಫ್ಲಿ ಅನ್ಕೊಬಹುದು ನನಗೆ 400 ಮೇಲ್ಗಡೆ ಇರೋದು ನನಗೆ ಸಿಗಲ್ಲ, ಇದಾದ್ಮೇಲೆ ಎಲ್ಲಾ ಕಾಲೇಜಸ್ ನಿಮಗೆ ಸಿಗುತ್ತೆ. ಅದನ್ನ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಸಾರ್ಟೆಡ್ ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ PDF ಫಾರ್ ಯುವರ್ KCET 2024 ಫಸ್ಟ್ ರೌಂಡ್ ಕೌನ್ಸಿಲಿಂಗ್. ಸೊ ಯಾರ್ಯಾರಿಗೆ ಈ ತರ ಒಂದು PDF ಬೇಕು, ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಒಂದು ಕಾಲೇಜ್ ಲಿಸ್ಟ್ ನ ರೆಡಿ ಮಾಡೋದಕ್ಕೆ, ನೋಡಿ ಸ್ಟೂಡೆಂಟ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು, ಒಂದು ಕಾಲೇಜ್ ಕೋಡ್ ಇಂದ ಹಿಡಿದು ಪ್ರೈವೇಟ್ ಆಟೋನಮಸ್ ಎಲ್ಲ ರೆಡಿ ಮಾಡ್ಕೊಂಡು ಕಾಲೇಜ್ ಕೋಡ್ ಅಲ್ಲಿ ಸರ್ಚ್ ಮಾಡಿ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಪ್ರಿಯಾರಿಟಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಕಷ್ಟ ಇದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಇಮಿಡಿಯೇಟ್ಲಿ ಯು ಕ್ಯಾನ್ ಪಿಂಗ್ ಮೀ ಅಟ್ ಎನಿ ಟೈಮ್. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ KCET PUC ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.